ನೋಡಿ ಈ ಥರ ಹಾಕಿ ಈ ಥರ ಕೊಡ್ಬೇಕು ನೀವು. ನಿಮ್ಗೆ ಯಾಕ್ರಿ ಅನ್ನ ಕೊಡಲ್ಲ ಅವರು? ನೀವು ಅವ್ರಿಗೆ ಹೊಟ್ಟೆ ಬಂದವ್ರಿಗೆ ತುಂಬ ಅನ್ನ ಕೊಡಿ, ಅವ್ರು ನಿಮ್ಗೆ ಅನ್ನ ಕೊಡ್ತಾರೆ. ನೀವು ಬಂದು ಜನಕ್ಕೆ ಹೊಟ್ಟೆ ತುಂಬ ನೀವು ಊಟ ಕೊಟ್ಟರೆ ನಿಮ್ಮ ಹೊಟ್ಟೆಯನ್ನು ಖಂಡಿತ ಜನ ತುಂಬಿಸ್ತಾರೆ. ದೇವಸ್ಥಾನಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀರೋ, ಎಷ್ಟು ನೀವು ಸ್ವಚ್ಛತೆ ಕೊಡ್ತೀರೋ, ಎಷ್ಟು ಇದು ಮಾಡ್ತೀರೋ, ನೀವು ದುಡಿಯುವ ಜಾಗಕ್ಕೆ ಕೊಡಿ. ಸ್ಫೂರ್ತಿ ದಾರಿ ದೀಪ ನಿನಗೆ ಅನುಭವ. ನೀವು JC ಕೃಷ್ಣಪ್ಪನವರ ಬಂಗಾರದಂತ ಮಾತು ಕೇಳಿದ್ರೆ, ಈಗ ಅವ್ರದ್ದು ಬಂಗಾರದಂತ ಬಿರಿಯಾನಿ ಈಗ ಊಟ ಮಾಡಿಸ್ತಾ ಇದ್ರೆ ನಾವಿಲ್ಲಿ. ಏನ್ ಟೈಮಿಂಗ್ ನಿಮ್ಮ ಹೋಟ್ಲದು? ನಿಮಗೆ ಬೆಳಗ್ಗೆ 8 ಗಂಟೆ ತೆಗಿತೀವಿ. 8 ಗಂಟೆ ಕಸ್ಟಮರ್ಗೆ ಓಪನ್. ಬೆಳಗ್ಗೆ 8 ಗಂಟೆ ಕಸ್ಟಮರ್ಗೆ ಓಪನು. ರಾತ್ರಿ 10 ಗಂಟೆವರೆಗೂ ನಿಮಗೆ 14 ಅವರ್ ಊಟ ನಾವು ಈ ಹೋಟ್ಲಲ್ಲಿ ಕೊಡ್ತೀವಿ. ನಿಮ್ಗೆ ಏನು ಪೌಡ್ರ್ ಬೇಕು, ಇದೇನು ಬೇಕು ಎಲ್ಲ ಅಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು. ನೀವು ನಮ್ಮ ಹೋಟ್ಲ್ ನೋಡ್ಬೇಕಾದ್ರೆ GFC ಒರಿಜಿನಲ್ ಅಂತ ಹೊಡ್ಕೊಂಡ್ರೆ ನಿಮ್ಗೆ ಎಲ್ಲ ಥರದ್ದು ಮಾಹಿತಿ ಸಿಗ್ತದೆ. ಇಲ್ಲಿ ಬರ್ಬೋದು, ಊಟ ಮಾಡ್ಬೋದು, ಎಂಜಾಯ್ ಮಾಡ್ಬೋದು, ಕ್ಯಾಟ್ರಿಂಗ್ ಮಾಡಿಸ್ಕೋಬೋದು. ಎಲ್ಲ ಥರದ ಸವಲತ್ತು ನಾವು ಇಲ್ಲಿ ಕೊಡೋಕೆ ನಿಮಗೆ ರೆಡಿ. 100 ಜನ ಇದೀವಿ, ಊಟ ಕಳಿಸಿ ಸರ್. ಖಂಡಿತ. ನೀವು 100 ಜನಕ್ಕೆಲ್ಲ 5,000 ಜನಕ್ಕೆಲ್ಲ ಮಾಡಿದ್ದೀವಿ ಈ ವರ್ಷದಲ್ಲಿ. 4,000 ಜನ 5,000 ಜನ ಕ್ಯಾಟ್ರಿಂಗ್ ಮಾಡಿದ್ದೀವಿ. ಬೀಗರ ಊಟಗಳು ಇಂಥವೆಲ್ಲ ಸಿಕ್ಕಾಪಟ್ಟೆ ದೊಡ್ಡದೆಲ್ಲ ಮಾಡಿದ್ದೀವಿ. ಆ ಥರದ್ದೇನೋ ಅನುಕೂಲ ಇದ್ದರೆ ನೀವು ಖಂಡಿತ ಪಡ್ಕೊಳ್ಳಿ. ಬಂದು ನನ್ನ ನೇರವಾಗಿ ಭೇಟಿ ಮಾಡಿ ಇದು ಮಾಡಿ ನಾವು ಇದು ಮಾಡ್ತೀವಿ. ಬನ್ನಿ. ನೋಡಿ ಚಿಕನ್ ಬಿರಿಯಾನಿ ಇದೆ, ಹೊಗೆ ಹೋಗ್ತಾ ಇದೆ. 24 ಗಂಟೆ ಬಿಸಿ 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 ಕೊಡ್ತೀವಿ. ಅವಾಗ ಫ್ರೆಶ್ ಆಗಿ ಮಾಡ್ಕೊಡ್ತಾನೆ ಇರ್ತೀವಿ. ಹಂಗೆ ಇರ್ತದೆ. ಅದು ಬಿಟ್ರೆ ಇದು ಕುಸ್ಕ ಇದೆ, ಬರೀ ಪ್ಲೈನ್ ರೈಸ್ ಇದು. ಇದಿರ್ತದೆ ಯಾವಾಗ್ಲೂ. ಇದೇನೆ ಮಟನ್ ಬಿರಿಯಾನಿ. ನಿಮ್ಗೆ ಯಾವಾಗ ಬಂದರೂ ಸಿಗುತ್ತೆ ಮಟನ್ ಬಿರಿಯಾನಿ. ಕಸ್ಟಮರ್ ನೋಡಿ ಈ ಥರದ್ದು 4 ಪೀಸ್ ಕೊಡ್ತೀವಿ. ನೋಡಿ ಹಿಂಗಿದೆ, ಈ ಥರ 4 ಪೀಸ್ ಹಾಕಿ ರೈಸ್ ಹಾಕಿ ಹೊಟ್ಟೆ ತುಂಬ ಊಟ ಕೊಡಿ. ಯಾವುದೇ ಹೋಟ್ಲ್ ಮಾಡೋರು ನಾನು ಏನು ಹೇಳ್ತೀನಿ ಅಂದರೆ, ಒಂದು ಬಿರಿಯಾನಿ ತೊಗೊಂಡ್ರೆ ಅವ್ರಿಗೆ ಹೊಟ್ಟೆ ತುಂಬ ಆಗಬೇಕು. ಅದೇ ಆವಾಗ ನೀವು ನಿಮ್ಮ ಅಂಗಡಿ ಖಂಡಿತ ಚೆನ್ನಾಗಿ ನಡೆಯುತ್ತೆ. ನೋಡಿ ಈ ಥರ ಒಂದು ಬಿರಿಯಾನಿ ಇನ್ನೊಂದು ಮಾಡ್ರಿನಾ ನೋಡಿ ಈ ಥರ ಹಾಕಿ ಈ ಥರ ಕೊಡ್ಬೇಕು ನೀವು. ಹಿಂಗಿದೆ ಈ ಥರ ಕೊಡ್ಬೇಕು ಬಿರಿಯಾನಿನ. ಸೇರು ಹಾಕಿ ಮೊಸರು ಬಜ್ಜಿ ಹಾಕಿ ಕೊಡ್ತಾರೆ. ನೀವು ಮಟನ್ ಬಿರಿಯಾನಿ 8 ಗಂಟೆಯಿಂದನೇ ಸ್ಟಾರ್ಟ್ ಆಗೋಗುತ್ತೆ. ಯಾವಾಗಾರ ಬನ್ನಿ, ಕ್ಲೋಸೇ ಇಲ್ಲ. ನೋಡಿ ಈ ಥರದ್ದು 4 ಪೀಸ್ ಇರುತ್ತೆ ಎನಿ ಟೈಮ್. ಒಳ್ಳೆ ಪೀಸು ಹೆಂಗಿದೆ, ಒಂದು ಲೆಗ್ ಪೀಸ್ ಇದೆ, ಒಂದು ಇದಿದೆ, 2 ಪೀಸು. ಈ ಥರದ್ದು ಯಾರೇ ಬರಲಿ, ಮಕ್ಕಳು ಬರಲಿ, ದೊಡ್ಡವ್ರು ಬರಲಿ, ಪ್ರತಿಯೊಬ್ಬರಿಗೂ ಒಂದೇ ಥರ ಕೊಟ್ಟು ಊಟ ಮಾಡಿಸಿ ಅವ್ರಿಗೆ ಸತ್ಕರಿಸಿ ಕಳಿಸಿದ್ರೆ ನಿಮ್ಗೆ ಯಾಕ್ರಿ ಅನ್ನ ಕೊಡಲ್ಲ ಅವರು? ನೀವು ಅವ್ರಿಗೆ ಹೊಟ್ಟೆ ಬಂದವ್ರಿಗೆ ತುಂಬ ಅನ್ನ ಕೊಡಿ, ಅವ್ರು ನಿಮ್ಗೆ ಅನ್ನ ಕೊಡ್ತಾರೆ. ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಇದ್ದೀವಿ, ನೀವು ಅದ್ರಲ್ಲಿ ಮಾಡ್ಕೊಬೋದು. ನೀವು ಬಂದು ಜನಕ್ಕೆ ಹೊಟ್ಟೆ ತುಂಬ ನೀವು ಊಟ ಕೊಟ್ಟರೆ ನಿಮ್ಮ ಹೊಟ್ಟೆಯನ್ನು ಖಂಡಿತ ಜನ ತುಂಬಿಸ್ತಾರೆ. ಹೆಂಗೆ ಅಂದರೆ ಅವರು ನಿಮ್ಮನ್ನು ಹಿಂದೆನೇ ಇರ್ತಾರೆ, ಆಶೀರ್ವಾದ ಮಾಡ್ತಾರೆ. ಇವೆಲ್ಲ ನಮ್ಮ ಕಂಪ್ನಿ ಪ್ರಾಡಕ್ಟು, ಗರಂ ಮಸಾಲ. ಇತ್ತೀಚೆಗೆ ವೆಜ್ ಸಾಂಬಾರ್ ಪೌಡರ್ ಮಾಡಿದ್ದೀನಲ್ಲ, ಈ ಕವರ್ ಆಗಿ ಬರ್ತದೆ, ಈ ಥರ ಕವರಲ್ಲಿ ಬರ್ತದೆ. ನೀವು ಇನ್ಮೇಲೆ ನೆಕ್ಸ್ಟು ನಾನು ಎಪಿಸೋಡ್ ಮಾಡಿ ಹಾಕ್ತೀನಿ, ಅವಾಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ವೆಜ್ ಸಾಂಬಾರ್ ಪೌಡ್ರು, ಇದು ರೆಡಿ ಗ್ರೇವಿ ಮಸಾಲ ನೋಡಿದ್ದೀರಿ ನೀವು, ಬಿರಿಯಾನಿ ಮಸಾಲ ಗ್ರೇವಿ. ನಿಮಗೆ 20 ನಿಮಿಷ ನಿಮ್ಮ ಮನೇಲಿ ಬಿರಿಯಾನಿ. ಅದು ಬಿಟ್ಟರೆ ಪೆಪ್ಪರ್ ಮಸಾಲ, ಕರಿ ಮಸಾಲ ಅಂತ ಇದೆ. ಇನ್ನೂ ಹಲವಾರು ಮಸಾಲೆಗಳನ್ನ ನಾವು ಬಿಡುಗಡೆ ಮಾಡೋರಿದ್ದೀವಿ. ಇನ್ನು ಹೋಗ್ತಾ ಹೋಗ್ತಾ ನೀವು ಚಿಕನ್ ಅಂಗಡಿಗಳೆಲ್ಲ ಕೇಳಕ್ಕೆ ಶುರು ಮಾಡಿ. ನೀವು ಕೇಳಕ್ಕೆ ಶುರು ಮಾಡಿದ್ರೆ ಅವ್ರು ತರಿಸ್ಕೋತಾರೆ. ಯಾಕೆಂದರೆ ನಾವು ಕೊಟ್ಟರೆ ಅವರಿಗೆ ವ್ಯಾಲ್ಯೂ ಇರೋಲ್ಲ. ನಿಮ್ದು ಎಲ್ಲಿದ್ದಾರೆ, ಏನಿದ್ದಾರೆ, ಹೋಗ್ರಿ ಅಂತಾರೆ. ನೀವು ಕಸ್ಟಮರಿನ ಮೇಲೆ ಏನು ನಮ್ಮ ಎಪಿಸೋಡ್ ನೋಡ್ತೀರೋ, ನೀವು ಎಲ್ಲಿ ಖರೀದಿ ಮಾಡ್ತೀರೋ ಅಲ್ಲೋಗಿ GFC ಬ್ರ್ಯಾಂಡ್ನ ಕೇಳಿ. ನೀವು 4 ಸಾರಿ ಕೇಳಿದಾಗ ಅವರೇ ಹೋಟ್ಲು ಅಂಗಡಿಯವರಾಗಲಿ ಯಾರಾಗಲಿ ತರಿಸಿಟ್ಕೋತಾರೆ. ನೀವೇ ಕೇಳದೇ ಇದ್ದಾಗ ನೀವು ನಮ್ಮ ಹತ್ರನೇ ತಗೊಳ್ತಾ ಇರಬೇಕಾಗ್ತದೆ. ಆನ್ಲೈನಲ್ಲಿ ಅಮೆಝಾನ್, ಜಿಯೋ ಮಾರ್ಟು ಇನ್ನು ಎಲ್ಲ ಕಡೆ ಸಿಗೋಂಗೆ ಮಾಡ್ತೀವಿ. ಅದಕ್ಕೆ ಮೂಲ ಕಾರಣ ನೀವಿರಬೇಕು. ನೀವು ಗ್ರಾಹಕ ದೇವರುಗಳು ನೀವಿದ್ದರೆ ಆ ಕೆಲಸ ಎಲ್ಲ ಸಾಧನೆ ಮಾಡೋಕ್ಕೆ ನಮ್ಮ ಕೈಲಿ ಸಾಧ್ಯ. ನಾವು ಏನೇ ಚೆನ್ನಾಗಿ ಮಾಡಿ ನಾವು ಮಡಿಕೊಂಡ್ರು ನಿಮ್ಮನ್ನ ಮುಡ್ಸೋಕ್ಕಾಗೋದು ನಿಮ್ಮಿಂದ ಸಾಧ್ಯ. ಅದು ನೀವು ಇದು ಆನ್ಲೈನ್ ಸ್ವಿಗ್ಗಿ ಇದೆಲ್ಲ ಬರ್ತದಲ್ಲ, ಅದರಲ್ಲಿ ಬರ್ತಾ ಇರ್ತದೆ ಆರ್ಡರ್ ಬರುತ್ತೆ. ಸ್ನೇಹಿತರೆ, ನೀವು ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಆನ್ಲೈನ್ ಆರ್ಡರ್ ಮಾಡ್ತಾ ಇದ್ರೆ GFC ಒರಿಜಿನಲ್ ಅಂತ ಹೊಡಿರಿ. GFC ಒರಿಜಿನಲ್ ಹೊಡೆದ್ರೆ ಬಂದ್ಬಿಡುತ್ತೆ. ಅಲ್ಲಿ ನಿಮ್ಗೆ ಏನು ಮೆನು ಬೇಕೋ ಹಾಕೋದು. ನೋಡಿ ಅವ್ರು ಬಳಸೋ ಐಟಮ್ಗಳು ನೋಡಿ ಅಂತ ಒಳ್ಳೊಳ್ಳೆ ಐಟಮ್ಗಳು ಬಳಸ್ತಾರೆ. ನಾವು ಆಯಿಲಿಂದ ಹಿಡಿದು ಪ್ರತಿಯೊಂದೂ ನೀವು ಸೆಕೆಂಡ್ ಐಟಮ್ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೇಬೇಡಿ. ಜೊತೆಗೆ ನಮ್ಮ ಹೋಟ್ಲು ನಿಮ್ಗೆ 100% ಹೈಜೆನಿಕ್ ಇರುತ್ತೆ. ನೋಡಿ ಈ ಸ್ಟವ್ ಬಂದು 24 ವರ್ಷ ಆಗಿದೆ, ನಂಬ್ತೀರಾ ನೀವು? ನೆನ್ನೆ ತಂದಂಗಿದೆ. ಅಲ್ಲಿ ಕಾರಣ ಏನು? ನೀವು ಮೇಂಟೈನ್ ಮಾಡಬೇಕು. ಶ್ರಮ ಹಾಕಿ ನಿಮ್ಮ ಸ್ವಚ್ಛತೆನ ನೀವು ಮೇಂಟೈನ್ ಮಾಡಿದ್ರೆ
ನಿಮ್ಗೆ ಅನ್ನ ಕೊಡ್ತದೆ ಅಂತ ಹೇಳಿದ್ದು ಇದೇನೆ. ದೇವಸ್ಥಾನಕ್ಕೆ ಎಷ್ಟು ಮರ್ಯಾದೆ ಕೊಡ್ತೀರೋ, ಎಷ್ಟು ನೀವು ಸ್ವಚ್ಛತೆ ಕೊಡ್ತೀರೋ, ಎಷ್ಟು ಇದು ಮಾಡ್ತೀರೋ, ನೀವು ದುಡಿಯೋ ಜಾಗಕ್ಕೆ ಕೊಡಿ. ನೀವೆಲ್ಲೋ ಇದ್ಕೊಂಡು ಯಾರನ್ನೋ ಕೆಲಸಗಾರ ನಿಲ್ಲಿಸ್ಬಿಟ್ಟು ಏನೋ ಮಾಡ್ತೀವಿ, ನಮಗೆ ವ್ಯಾಪಾರ ಹಾಳಾಗೋಯ್ತು, ಅದು ಹಾಳಾಗೋಯ್ತು, ಇದಾಗೋಯ್ತು ಅಂದರೆ ಅದ್ರಲ್ಲಿ ಏನು ಅರ್ಥ ಇದೆ ಹೇಳಿ ನೋಡೋಣ. ಕಾರಣ ಅವರೇ ಅಷ್ಟೇ, ಬೇರೆ ಯಾರು ಇಲ್ಲ. ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಯಾವ ಗ್ರಾಹಕರನ್ನು ಮನಸ್ಸಿಗೆ ಗೆಲ್ಲಕ್ಕಾಗಲ್ಲ. ನೀವು ಸ್ವಂತ ನಿಂತ್ಕೊಂಡು ಮಾಡಿ ನಿಮ್ಮ ತನ ನೀವು ತೋರಿಸಿದ್ರೆ ನಿಮ್ಮ ತನನ ಜನನ ಒಪ್ಕೊಳ್ಳೋಕೆ ತಯಾರಿದ್ದಾರೆ. ಸೂಪರ್. ನೀವೇ ತಯಾರಿಲ್ಲ ಅಂದಮೇಲೆ ಇನ್ನು ಹೆಂಗೆ ಒಪ್ಕೋತಾರೆ ಜನ? ನೀವು ಈ ಥರ ಒಳ್ಳೆ ಶುದ್ಧವಾಗಿ ಸ್ವಚ್ಛವಾಗಿ ದೇವಸ್ಥಾನ ಥರ ನೀವು ಹೋಟ್ಲನ್ನ ಕಾಪಾಡಿದ್ರೆ ನೋಡಿ, ಅವಾಗ ನಿಮಗೆ ಉಂಡಿ ಥರ ಕಾಸಿ ಬಂದು ಬೀಳುತ್ತೆ. ಅವಾಗ ನೀವು ಸಾಯಂಕಾಲ ಹೋಗ್ಕೊಂಡು ನಿಮ್ದು ದೇವಸ್ಥಾನ ಸ್ವಚ್ಛ ಮಾಡ್ಕೊಂಡು ನೀವು ಊಟ ಮಾಡ್ಕೋಬೋದು ಅಲ್ವಾ? ಬನ್ನಿ ನಾವು ಊಟ ಮಾಡೋಣ ಈಗ. ತುಂಬಾ ಕಬಾಬು ಹೋಗ್ತಾ ಇದೆ. ಕಬಾಬ್, ಚಿಕನ್ ಕಬಾಬ್ ಒಳ್ಳೆ ಹೊಗೆ ಹೋಗ್ತಾ ಇದೆ. ಅದು ಕೂಡ ಬಿಸಿ ಬಿಸಿ ಇದೆ. ಕಬಾಬ್ ಪೌಡರ್ ತಗೊಳ್ಳಿ, ನಮ್ಮ ಹತ್ರ ಬಂದು ತಗೊಳ್ಳಿ, ಆನ್ಲೈನ್ ತಗೊಳ್ಳಿ. ಓಕೆ, ನಿಮಗೆ ಬೆಸ್ಟ್ ಕಬಾಬ್ ಪೌಡರ್ ಇಂಡಿಯಾ. ಓಕೆ, ಫಸ್ಟ್ ಪ್ಲೇಸಲ್ಲಿ ನಾನಿದ್ದೀನಿ, ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಇದ್ದೀನಿ. GFC ಕಬಾಬ್ ಪೌಡ್ರು, GFC ಕಬಾಬ್ ಪೌಡರ್ ಗೂಗಲಲ್ಲಿ ಏನು ಹೆಸರು ಹಾಕ್ಬೇಡಿ, ಒಂದು ಬೆಸ್ಟ್ ಕಬಾಬ್ ಪೌಡರ್ ಇನ್ ಇಂಡಿಯಾ ಅಂತ ಟೈಪ್ ಮಾಡಿ, ಯಾರು ಬರ್ತಾರೆ ನೋಡಿ ಆಮೇಲೆ ಖರೀದಿ ಮಾಡಿ. ನೀವೇ ಅದನ್ನು ನನಗೆ ಸ್ಥಾನ ಕೊಟ್ಟಿರೋರು. ನಾನು ನನ್ನ ಕೆಲಸ ನಾನು ಬ್ಯಾಕ್ಗ್ರೌಂಡ್ ಮಾಡಿದ್ರೆ ನನ್ನ ಮುಖನ ನೀವು ಮುಂದೆ ತೋರಿಸ್ತೀರಿ, ನಾನು ಹಿಂದೆ ಕೆಲಸ ಮಾಡಬೇಕು. ಆ ಕೆಲಸ ನಾವು ನಿರಂತರವಾಗಿ ಮಾಡ್ಕೊಂಬಂದಿದ್ದೀವಿ, ಇನ್ನೂ ಮುಂದೆ ಮಾಡ್ತೀವಿ. ನಿಮ್ಮ ಇನ್ನೂ ಎಷ್ಟು ತಲೆಮಾರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡೋರವ್ರೆ. ನಾನು ಹೇಳಿದ್ದೀನಿ, ನಾನು ಒಬ್ಬನೇ ಅಲ್ಲ, ನನ್ನ ಮಗನೂ ಇದ್ಮೇಲೆ ತೊಡಗ್ತವ್ರೆ. ಅಪ್ಪಾಕದ ಆಲ್ಮರ ಅನ್ನೋದು ಸ್ಟೋರಿ ಇನ್ನೂ ಬೇಕಾದಷ್ಟು ಹೇಳೋವಂಥದ್ದಿದೆ. ನಮ್ಮ ಮೊಮ್ಮಗನ ಅಲ್ಲೇ ತಂದಿದ್ದೀವಿ ನಮ್ಮ ಡಿಪಾರ್ಟ್ಮೆಂಟ್ಗೆ. ನೀವು ಅರ್ಥ ಮಾಡ್ಕೊಳ್ಳಿ, ಅಪ್ಪಾಕದ ಆಲ್ಮರ ಅನ್ನೋದಕ್ಕೆ ಉದಾಹರಣೆಗಳು. ಆಲೇ ನನ್ನ ಮೊಮ್ಮಗ ಇನ್ನೂ ಸ್ಕೂಲು 3ನೇ ಕ್ಲಾಸು, ಅವನು ಹೇಳ್ತಾನೆ GFC ಫ್ಯಾಕ್ಟ್ರಿ ನಂದು ಅಂತಾನೆ. ಯಾರಪ್ಪ ಇದು ಅಂದರೆ ಓನರು ನಾನು ಅಂತಾನೆ. ಅದನ್ನು ಪ್ರತಿಯೊಬ್ಬರು ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಅದನ್ನು ಫಾಲೋ ಮಾಡಿಕೊಂಡು ಅದನ್ನು ಅತ್ಯುತ್ತಮ ಬೆಳೆಸ್ಕೊಂಡು ಹೋಗಿ ಚೆನ್ನಾಗಿರ್ತೀರ. ಅದೆಲ್ಲ ವಿರೋಧ ಬೇಡ. ಗಾದಿ ಹೇಳೋಕ್ಕೂ ಚೆನ್ನಾಗಿರ್ತದೆ, ಕೆಲವು ಗಾದಿ ಕೈಯಾಗಿರ್ತವೆ, ಕೆಲವು ಗಾದಿ ಸತ್ಯವಾಗಿರ್ತದೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಬಂಬಾಟ್ ಒಂದು ಮಟನ್ ಬಿಣಿ ಕೊಡ್ತೀನಿ ಅಣ್ಣವ್ರಿಗೆ, ಒಳ್ಳೆ ಕಬಾಬ್ ಕೊಡ್ತೀನಿ. ಸೂಪರ್ ಇರಬೇಕು. ಹೇಗಿರ್ತೀರಾ? ಓಕೆ, ಖಂಡಿತ. ಅನ್ನೋದಾದ ಸುಖಿ ಭವ. ಕೃಷ್ಣಪ್ಪ ಕುಟುಂಬಕ್ಕೆ ತಂಡಕ್ಕೆಲ್ಲ ಒಳ್ಳೇದಾಗಲಿ ಸರ್. ಬಹಳ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ನಾವು ತಲೆಯಲ್ಲಿ ಇರ್ತೀವಿ. ಅಯ್ಯೋ ದೊಡ್ಡ ಮಾತು. ಅವ್ರು ಮಾಡೋದು ನಮ್ಗೆ ಆಶೀರ್ವಾದ. ನಮ್ಮ ಕ್ಯಾಮ್ರಾ ಮನ್ಗೂ ರೆಡಿ ಆಯ್ತು. ಬನ್ನಿ. ಸೊ ನಿಮಗೆ ಆ ಒಗ್ಗರಣೆ ಡಬ್ಬಿ ಬ್ರ್ಯಾಂಡಿಂಗ್ ನಿಮ್ಮ GFC ಬ್ರ್ಯಾಂಡ್ ಆಗಕ್ಕೆ ತುಂಬ ಹೆಲ್ಪ್ ಆಯಿತು. ತುಂಬಾನೇ. ನನ್ನ ಇಡೀ ಪ್ರಪಂಚದಲ್ಲಿ ರೆಕಗ್ನೈಸ್ ಮಾಡಿದ್ರೆ ಅವ್ರು ತಾನೇ. ನಾನು ಏನೇ ಬದುಕಿರ್ಬೋದು, ಏನೇ ಮಾಡಿರ್ಬೋದು, ಇಡೀ ಪ್ರಪಂಚಕ್ಕೆ ನನ್ನ ಗುರುತು ಮಾಡಿ ಕೃಷ್ಣಪ್ಪನನ್ನು ತೋರಿಸ್ತೋರು ನಮ್ಮ ಮುರಳಿ ಸರ್ ತಾನೆ. ಅವರೇ ಅಲ್ವಾ ಮುಖ್ಯ ನಮಗೆ. ಅರ್ಥ ಇದ್ರಾ? ಅವ್ರನ್ನ ನಾವು ಮರೆಯೋಕ್ಕಾಗುತ್ತಾ? ಸಾಧ್ಯವೇ? ನನ್ನ ಗುರುಗಳು ಅಂತಾರೆ ಅವ್ರು, ನಮ್ಮ ಮುರಳಿ ಸರ್. ಗುರುಗಳು ಕರಿಬೇಡ ಕೃಷ್ಣಪ್ಪ ಅಂತಾರೆ. ಇಲ್ಲ ಗುರುಗಳೇ, ನೀವು ನನಗೆ ಎತ್ತ ತಾಯಿ ತಂದೆಗಿಂತ ನೀವೇ ನನ್ನ ಗುರುಗಳು. ಯಾಕೆಂದರೆ ನನಗೆ ದಾರಿ ದೀಪವಾಗಿದ್ದೀರಿ, ದಾರಿ ತೋರಿಸ್ಕೊಟ್ಟಿದ್ದೀರಿ. ನಮ್ಮ ತಾಯಿ ತಂದೆ ನಾನು ಪೂಜೆ ಮಾಡಬೇಕಾದ್ರೆ ಅದರಲ್ಲಿ ಪಾತ್ರ ನಿಮ್ಮದು ಇದೆ ಅಲ್ವರಾ? ನಾನು ಚೆನ್ನಾಗಿ ಬದುಕಿ ಮಾಡಿದ್ರೆ ನಮ್ಮ ತಾಯಿ ತಂದೆ ಕೈ ಮುಗಿತಾ ಇರೋದು. ನೀವು ಮಾಡೋ ದಾನ ಧರ್ಮದಿಂದ ನನಗೆ ಇಂಥದ್ದೊಂದು ದಾರಿ ಸಿಕ್ತು ಅಂತ. ಅವರು ಒಳ್ಳೆ ಕೆಲಸ ಮಾಡಿರೋದಕ್ಕೆ ನಮ್ಮ ಗುರುಗಳು ಅಂತ ತೋರಿಸ್ಕೊಟ್ಟಿರೋದು. ಇಂಥವ್ರ ಹತ್ರ ನೀವು ವಿದ್ಯೆ ಕಲಿಯಪ್ಪ, ನೀವು ಇಂಥವ್ರು ಹೋಗಪ್ಪ ಮಾಡಪ್ಪ ಅಂತೇಳಿ. ಅವರಿಂದ ನೋಡಿ ನಿಮ್ಮಿಂದ ಬಂದರೆ ನಿಮ್ಮಿಂದ ನಾನೊಂದು ಅನುಕೂಲ ಪಡೆದೀನಿ. ನಿಮ್ಮ ಕಲಾ ಮಾಧ್ಯಮಕ್ಕೆ ನಾವು ಎಷ್ಟು ಕೋಟಿ ಒಂದು ನಮಸ್ಕಾರ ಹೇಳಿದ್ರು ತೀರ್ದು. ಯಾಕೆಂದರೆ ನೀವು ನಮ್ಮ ಜಗತ್ತಿಗೆ ನೀವು ನನ್ನನ್ನು ತೋರಿಸಿದ್ದೀರಿ, ಮಾಡಿದ್ದೀರಿ. ಯಾವ ಮೂಲೆಯಲ್ಲಿ ಕೂತ್ಕೊಂಡ್ರು ಕೃಷ್ಣಪ್ಪನ ತೋರಿಸವ್ರೆ ಅಂತಂದರೆ ಅದು ಕಲಾ ಮಾಧ್ಯಮದಿಂದ ಸಾಧ್ಯ. ಪ್ರತಿಯೊಬ್ಬರು ನಿಮ್ಮನ್ನೆಲ್ಲ ನೆನೆಸ್ಕೊಳ್ಳೋದಲ್ಲೇ ನಾವು ಮಾತ್ರ ಏನೋ ಮಾಡಿಬಿಟ್ಟಿವಿ ಅಂದರೆ ಹೆಂಗೆ ಸಾಧ್ಯ ಅಲ್ವರಾ? ನಾವು ಸಮಾಜದಲ್ಲಿ ಹುಟ್ಟಿದ್ದೀವಿ, ಎಲ್ಲರನ್ನೂ ಜೊತೆಗೆ ತಗೊಂಡೋಗ್ಬೇಕು. ಈಗ ನೀವು 2002ರಲ್ಲಿ ಬಂದು ಇಲ್ಲಿ ಮೈಸೂರಲ್ಲಿ ಹೋಟ್ಲ್ ಮಾಡಿದಾಗ ಓಕೆ ಸಕ್ಸಸ್ ಆಯಿತು, ಸಕ್ಸಸ್ ಆಗ್ಬಿಡ್ತು. ನಾನು ಅದನ್ನೇ ಏನು ಮಾಡಿದೆ ಅಂದರೆ ಇನ್ನು ಏನು ಬದಲಾಯಿಸ್ಕೊಡ್ದು. ನೀವು ಯಾವರೇ ಬಿಸ್ನೆಸ್ ಮಾಡಿ ನೀವು 40 ವರ್ಷವರೆಗೂ ನಿಮ್ಮ ಆಟ, ಈ 40 ಏಜ್ವರೆಗೂ 40 ವರ್ಷದೊಳಗೆ ನೀವು ಏನಾರ ಮಾಡ್ಕೊಂಬನ್ನಿ, ಆಟಾಡ್ಕೊ ಎಲ್ಲರೂ ಕಲ್ತ್ಕೊಳ್ಳಿ. ಎಲ್ಲ ಮಾಡಿ ಅದು ಮಾಡಿ ಇದು ಮಾಡಿ ಕಳ್ಕೊಳ್ಳಿ, ಸಂಪಾದನೆ ಮಾಡಿ ಬಿಡಿ. 40 ವರ್ಷ ಆದಮೇಲೆ ನೀವು ಭದ್ರತೆ ತಗೊಂಬಿಡ್ಬೇಕು. ನಿಮ್ಮ ಸೆಕ್ಯೂರಿಟಿನೇ ಸೇಫ್ಟಿ ಹೇಗೆ ಮಾಡ್ಕೋಬೇಕು. ಇನ್ನು ಕಾಲಾವಕಾಶ ಸಿಕ್ಕಲ್ಲ ಮನುಷ್ಯನಿಗೆ. 25 ವರ್ಷ ಮದುವೆ ಆಗಬೇಕು, 25-40 ವರ್ಷವರೆಗೂ ನೀವು ಆಟ ಆಡಬೇಕು, ಎಲ್ಲ ಬಿಸ್ನೆಸ್ ಒಲುವೆ. ಆಮೇಲೂ ನೀವು ಆಟ ಆಡ್ಕೊಂಡು ಹೋಗ್ಕೊಡ್ದು. ಲಾಸ್ಟಲ್ಲಿ ನಿಮ್ಮ ದೇವ್ರು ಚಾನ್ಸ್ ಕೊಟ್ಟಿರ್ತಾನೆ, ಎಲ್ಲಾದ್ರೂ ಹೋಗ್ಬಿಟ್ ಬಾ ಅಂತ. ಕೊನೆಗೆ ಒಂದು ಅವಕಾಶ ಕೊಡ್ತಾನೆ, ಒಂದು ಚಾನ್ಸ್, ಲಾಸ್ಟ್ ಚಾನ್ಸ್. ಆ ಚಾನ್ಸಲ್ಲಿ ಬಿಟ್ಟರೆ ನೀವು ಫ್ಲಾಪ್ ಏನ ಜೀವನದಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನೀವೆಲ್ಲನೂ ಬಿಸ್ನೆಸ್ ಮಾಡಬಾರ್ದು ಅಂತ ಯಾರು ಹೇಳುವಿಲ್ಲ. ನಾನು ಇವೆಲ್ಲ ಮಾಡ್ಕೊಂಬಂದಿರೋದಕ್ಕೆ ಯಾರು ಜನ ಅವರು ಇವರು ಎಲ್ಲ ಅಳವಡಿಸ್ಕೊಂಡಿದ್ದೀನಿ. ನಾನು ಯಾವುದ್ರಲ್ಲಿ ಲೂಸ್ ಪೋಲ್ ಇದೆ, ಯಾವುದ್ರಲ್ಲಿ ಇದಿದೆ,
ನಾವು ಹೆಂಗೆ ಮಾಡಬೇಕು, ಯಾವ ಥರ ಮಾಡಬೇಕು. ನೀವೇ ತಮಿಳಲ್ಲಿ ಓದಿರೋದು, ಕನ್ನಡದ ಬಗ್ಗೆ ಅಷ್ಟು ಕರ್ನಾಟಕದ ಶಿಕ್ಷಣ ಎಲ್ಲ ನಿಮ್ಗೆ ಅಷ್ಟಿಲ್ಲ. ಆದರೆ ಉದ್ಯಮ ಅಥವಾ ಬಿಸ್ನೆಸ್ ಮಾಡೋಕ್ಕೆ ಎಜುಕೇಷನ್ ಬೇಕು, ಅವರು ಇವರು ಅಂತಾರೆ. ಎಜುಕೇಷನ್ ಮಾಡಿದ್ರೆ ಅಷ್ಟೋ ಜನ ಫೇಲ್ ಆಗ್ತಾರೆ. ನಿಮ್ಗೆ ಹೆಂಗೆ ಸಿಕ್ತು ಗ್ರಿಪ್ ಬಿಸ್ನೆಸ್? ನಿಮ್ಮ ಗ್ರಿಪ್ ಅಂದರೆ ನಾನು ಹಲವಾರು ಬಿಸ್ನೆಸ್ ಮಾಡ್ಕೊಂಡು ಬಂದಿರೋದ್ರಿಂದ ಜೊತೆಗೆ ಇದು ಸಿಕ್ಕಿದೆ. ಆಮೇಲೆ ನನಗೆ ಬ್ರ್ಯಾಂಡ್ ಮಾಡಲೇಬೇಕು ಅನ್ನೋ ಹುಚ್ಚು ಒಂದಿದೆ, ಅದು ಒಂದು. ಆಮೇಲೆ ನೀವು ಮಾಡಿ ಜಗತ್ತಿಗೇನೋ ಒಂದು ಮಾಡಿ, ನೀವು ಯಾವ ಬಿಸ್ನೆಸ್ ಮಾಡ್ತೀರೋ ಅದರಲ್ಲಿ ನಿಮ್ಮ ತನ ಉಳಿಸ್ಕೊಂಬನ್ನಿ. ನಾನು ಹೇಳೋದು ನೀವು ಪ್ರಯೋಜನ ಮಾಡ್ತೀರಾ, ಲಾಭ ಇಲ್ದಲೇ ವ್ಯಾಪಾರಂ ದ್ರೋಗೋ ಚಿಂತನಂ, ಅದನ್ನೇ ಪರಿಪೂರ್ಣ ಮಾಡ್ಕೋಬೇಡ್ದು. ನೀವು ಹೊಟ್ಟೆಗೆ ಇರ್ತಿದೆ ಇಲ್ಲ ಅಂತಲ್ಲ, ದೇವ್ರು ಕೊಟ್ಟೆ ಕೊಡ್ತಾನೆ, ಅದರಲ್ಲಿ ಮೋಸ ಇರಬಾರ್ದು ಅಂತ ನನ್ನ ಭಾವನೆ. ಆದರೆ ನೀವು ಮಾಡ್ಕೊಂಬಂದರೆ ನಿಮಗೆ ಬುದ್ಧಿ ದೇವ್ರು ತಲೆ ತಾನಾಗೆ ಕೊಡ್ತಾನೆ. ಈಗ ಪ್ರಯೋಜನ ನಮ್ಮ ಪಕ್ಕದ ಮಾಡ್ತಿದ್ದೆ, ಪಕ್ಕದಿಂದ ಮಾಡ್ಕೊಳ್ಳೆ. ಅವನು ಜಗತ್ತಲ್ಲಿ ಎಲ್ಲರಿಗೂ ದೇವರು ಬದುಕೋ ಅವಕಾಶ ಕೊಟ್ಟಿದ್ದಾನೆ. ಯಾವತ್ತೂ ನೀವು ಇನ್ನೊಬ್ಬರ ಮೇಲೆ ನಿಮ್ಮ ಒಟ್ಟೂರಿನೋ ಇನ್ನೊಂದೋ ಹೇಳ್ತಿರೋ ನಿಮ್ಮ ಏಳಿಗೆಗೆ ಸಾಧ್ಯವಿಲ್ಲ. ಬದುಕಲಿ, ಅವನು ಬದುಕಲಿ, ಅವನು ಮಾಡಲಿ. ನಾನೊಬ್ಬನೇ ಹಂಗಿರೋಕ್ಕಾಗುತ್ತೆ? ಪ್ರಪಂಚ ಇವತ್ತಿದೆಯಾ? ಎಷ್ಟೋ ಕೋಟಿ ವರ್ಷದಿಂದಿದೆ, ಎಷ್ಟೋ ಮಾನವರು ಬಂದವರೇ ಹೋಗವ್ರೆ ಮಟ್ಟವ್ರೆ. ನೀವಿರಲ್ಲ ತಾನೆ, ಎಲ್ಲರಿಗೂ ಬದುಕು ಅವಕಾಶ ಕೊಡಬೇಕಲ್ವಾ? ಯಾವಾಗ ನೀವು ಉದಾರೀಕರಣವಾಗಿ ಯೋಚನೆ ಮಾಡ್ತೀರಿ, ನಿಮಗೆಲ್ಲ ದೇವರು ತಾನಾಗೆ ಕೊಡ್ತಾನೆ, ತಾನಾಗೆ ಕೊಡ್ತಾನೇ ಇರ್ತಾನೆ, ದೇವರೇ ಕೊಡ್ತಾ ಇರ್ತಾನೆ. ನಿಮ್ಮ ಆಗು ಹೋಗೋಳಗೆ ನೀವೇನು ಬೇಕಾಗಿಲ್ಲ, ಅವನೇ ದೇವರೇ ಗಿಫ್ಟಾಗಿ ಕೊಡ್ತಾನೇ ಇರ್ತಾನೆ, ಅಷ್ಟೇ, ಇನ್ನೇನು ಇಲ್ಲ. ನಾವು ಹೌದು, ನಾವು ಸಾವಿರಾರು ಜನಕ್ಕೆ ಇದು ಮಾಡಿದೆ, ಸಾವಿರಾರು ಜನ ಟ್ರೈನಿಂಗ್ ಕೊಟ್ಟೆ. ಇತ್ತೀಚೆಗೆ ನಾವು ಟ್ರೈನಿಂಗ್ ಮಾಡೋಕ್ಕೆ ದುಡ್ಡು ಮಾಡಿದ್ದೀವಿ. ಯಾಕೆ ಅಂದರೆ 30,000 ರೂಪಾಯಿ ತೊಗೊಳ್ತೀವಿ, 1 ತಿಂಗಳು ಊಟ ಕೊಡ್ತೀವಿ, ಮನೇಲಿ ಇಲ್ಲೇ ಮನಸ್ಕೋತೀವಿ, ಜಾಗ ಕೊಡ್ತೀವಿ. ಅವ್ನು ಒಂದು ರೂಮ್ಗೆ ಹೋಗಿ ಮಾಡ್ಕೊಂಬಂದ್ರು ಎಲ್ಲ ಬಂದರೆ ಒಂದು 1,000 ರೂಪಾಯಿ ಕೊಡಬೇಕು. ಈತನಿಗೆ ಕೆಲಸ ಕಲಿಸ್ಕೊಟ್ಟು, ಊಟ ಕೊಟ್ಟು, ಮನೆಗೆ ಜಾಗ ಕೊಟ್ಟು. ಯಾಕೆಂದರೆ ತುಂಬ ಮುಂಚೆ ಕಲ್ತಿರೋರಲ್ಲ, ಕೆಲಸ ಮಾಡದೆ ಹೋದರು, ಕೆಲ್ಸಕ್ಕೆ ಹೋಗಿ ಸೇರಿಕೊಂಡ್ರು, ಸುಮ್ಮನೆ ಕಲಿತು ಹೋದರು, ವೇಸ್ಟ್ ಮಾಡಿದ್ರು. ಆ ಸಮಯ ಹಾಳು ಮಾಡಬಾರ್ದು ಅಂತೇಳಿ ಇತ್ತೀಚೆಗೆ ಆ ಥರದೊಂದು ಸಿಸ್ಟಮ್ ನಾವು ತಂದಿದ್ದೀವಿ. ಯಾಕೆಂದ್ರೆ ನಮಗೂ ಏಜ್ ಆಗಿದೆ, ತುಂಬ ಜನ ಇದು ಮಾಡ್ಕೊಳ್ಳೋದು ಬೇಡ. ಈಗಲೂ ತಿಂಗಳಿಗೆ ಒಂದು 2 ಓಪನ್ ಮಾಡ್ತಾನೇ ಇದ್ದೀನಿ. ನಮಗೂ ನೀವು ಈ ಡಿಪಾರ್ಟ್ಮೆಂಟ್ ಮಾಡಿದ್ದೀರಿ, ನಿಮ್ಗೆ ಯಾರೂ ಶತ್ರುಗಳಿಲ್ಲ ಅಂತ ನೀವು ತಿಳ್ಕೊಬೇಡಿ. ನೀವು ಸದಾ ಕಾಲ ನಿಮ್ಮ ಬೆನ್ನಿಂದೆ ಶತ್ರುಗಳು ಇದ್ದೇ ಇರ್ತಾರೆ. ನಮ್ಮವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು. ಆ ಶತ್ರುಗಳನ್ನ ನೀವು ಫೇಸ್ ಮಾಡಿಕೊಂಡು ಅವ್ರನ್ನ ಶತ್ರುಗಳಂತ ನೆನೆಸ್ಕೊಳ್ಳೋದಲ್ಲೇ ನೀವು ಬಿಸ್ನೆಸ್ ಮಾಡ್ತಾ ಇರ್ತೀರಲ್ಲ, ಅದೇ ನಿಮ್ಮ ಏಳಿಗೆಗೆ ಮೊದಲನೇ ದಾರಿ. ಅಯ್ಯೋ ಶತ್ರು ಬಂದ್ಬಿಟ್ಟು ಅಂದ್ಬಿಟ್ಟು ನಾವು ಹಿಂದೆ ಯಾವತ್ತೂ ಹೋಗ್ಬಾರ್ದು. ಅರ್ಥ ಆಯ್ತಾ? ನಿಮ್ಮ ಪ್ರಯತ್ನ ನೀವು ಮಾಡ್ತಾನೇ ಇರಿ. ನೀವೆಂದಾರು ಒಂದಿನ ಮೇಲೆ ಬರ್ತೀರಿ, ಖಂಡಿತ ಮೇಲೆ ಬರ್ತೀರಿ. ಶತ್ರುಗಳು ಇಲ್ಲಿ ಜಾಗ ಯಾವುದಿದೆ ಹೇಳಿ ನೋಡೋಣ, ಎಲ್ಲಿದೆ ಪ್ರಪಂಚದಲ್ಲಿ ತೋರಿಸಿ ನೋಡೋಣ, ಇಲ್ಲವೇ ಇಲ್ಲ. ಅಂದರೆ ನೀವು ಬದುಕೋ ಸ್ಟೈಲ್ ನೀವು ಕಲ್ತ್ಕೊಂಡ್ರೆ ಖಂಡಿತ ನೀವು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತೀರಿ. ನನಗೆ ಎಲ್ಲರೂ ಒಳ್ಳೆಯವ್ರೆ ಅಂತ ನಾನು ಇಷ್ಟೆಲ್ಲ ಮಾತಾಡ್ತೀನಿ, 4 ಜನ ನೋಡ್ಬಿಟ್ಟು ನೀವು ಬೈಬೋದು. ನೀವು ಸ್ವೀಕರಿಸೋ ತಯಾರಿರಬೇಕು. ಬರೀ ಒಳ್ಳೆ ಮಾತೇ ಹೇಳಿ, ಒಳ್ಳೆ ಮಾತಾರ ಹೇಳಲಿ, ಏನು ಇವ್ರು ರುಚಿಚಾಗಿ ಮಾತಾಡ್ತಾರೆ ಅಂತಾರ ಹೇಳಲಿ. ನನ್ನ ಅನುಭವ ನಾನು ಹೇಳಿದ್ದೀನಿ. ಸ್ವೀಕರಿಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ನಾನೇನು ಬಲವಂತದಿಂದ ಯಾವುದು ಹೇಳಿಲ್ಲ, ನಾನು ಲೈಫ್ ಸ್ಟೋರಿ ಕೇಳಿದ್ದೀರಿ. ನಾನು ನಿಮಗೆ ಮುಂದಗಡೆ ನಾನು ಮನಸ್ಫೂರ್ತಿಯಾಗಿ ನಿಮ್ಗೆ ಪ್ರೆಸೆಂಟ್ ಮಾಡಿದ್ದೀನಿ. ಈ GFC ಹೆಂಗೆ ಉಳಿತು? GFC ಅನ್ನೋದು ನಮ್ಮ ಗುರುಗಳೇ ಮಾಡಿದ್ದು. KFC ಅಂತಿತ್ತು. KFC ಗೊತ್ತಲ್ಲ, ಇಡೀ ಎಲ್ಲ ಕಡೆ KFC ಇದೆ. ಅದು ನೀವು ಸೇರಿಸಿದ್ದೀವಿ ನಾವು. ನಮ್ಮ ಗುರುಗಳು ಕರ್ಕೊಂಡೋದ್ರು, ಕೃಷ್ಣಪ್ಪ ಬಾಯ್ಲಿ ಇದು KFC ಅನ್ನೋದು ಬೇರೆ ಆಯಿತು, ನೀವು ಜನ ನೋಡೋದೇ ಇಲ್ಲ, ನಾಳೆ ನಿಮ್ಗೆ ತೊಂದರೆ ಆಗ್ಬೋದು ಇದು ಬ್ರ್ಯಾಂಡ್ ಮಾಡಿದಾಗ. ನೀನು GFC ಮಾಡುವಂಥ ಈ KFC ತೆಗೆದು ತೆಗೆದ್ಬಿಟ್ಟು GFC ಮಾಡು ಅಂತ ಹೇಳಿದವ್ರೆ ಮುರಳಿಯವರು. ನಿಮ್ಮ ಮೊದಲು KFC ಅಂತಲೇ ಇಟ್ಟಿದ್ರಿ? ಹೌದು, ಕೃಷ್ಣಪ್ಪ ಫ್ರೈಡ್ ಚಿಕನ್ ಅಂತ. ಅದು ಫಾರ್ಮು ಇತ್ತು ನಮ್ಮದು, ಕೃಷ್ಣಪ್ಪ ಫ್ರೈಡ್ ಚಿಕನ್ ಅಂತ ಇದ್ದಿದ್ದು. ಅಂದರೆ KFC ಅಂತ ಆಲ್ರೆಡಿ ಒಂದು ಇದೆಯಲ್ಲ, ಅದು ಕೆಂಟಕ್ಕಿ ಫ್ರೈಡ್ ಚಿಕನು. ಜನ ಏನಂದ್ರು, ನಮ್ಮ ಮುರಳಿಯವರು ಅಂದರು, ಬೇಡ ಕೃಷ್ಣಪ್ಪ ಇದು ನಾಳೆ ನಿಮ್ಗೆ ತೊಂದರೆ ಆಗುತ್ತೆ, ಇದು ನನ್ನ ಮಾತು ಕೇಳಿ ಅಂತೇಳಿ ಇದನ್ನು ಬದಲಾವಣೆ ಮಾಡಿದ್ರೆ ಮುರಳಿಯವರು. ಸೇರಿಸ್ಕೊಂಡ್ಬಿಡು GFC ಅಂತ ಇಟ್ಬಿಡಪ್ಪ, ಯಾರು ತೊಂದರೆ ಇಲ್ಲ. ಇದಕ್ಕೂ ನಿಮ್ಗೆ 17 ವರ್ಷ ಫೈಟಿಂಗ್ ನಡೆದಿದೆ. GFC ಮಸಾಲ ಇದೆ, GFC ಕೆಮಿಕಲ್ ಇದೆ, ಬೇಕಾದಷ್ಟಿದೆ. ಆಮೇಲೆ ನಮ್ಗೆ 17 ವರ್ಷ ಆದಮೇಲೆ ನಮ್ಗೆ ಆಗಿರೋದು. ಹೋಗಿ ನಿಮ್ಮ ಹೆಸರು ರಿಜಿಸ್ಟರ್? ಹೌದು, ರಿಜಿಸ್ಟರ್ ಆಗೋದು ಏಕ್ದಮ್ ಕೊಡೋಲ್ಲ. ಆಲ್ಮರ ಈಗ ದೊಡ್ಡ ಆಲ್ಮರ ಆಯಿತು ಅಷ್ಟೇ. ನಾನು ಮಾಡುವಾಗ ಈ ಪಕ್ಕ ಸೈಟ್ ಮಾತ್ರ ಇತ್ತು, ಫ್ಯಾಕ್ಟ್ರಿ ಇತ್ತು, ಅದರಲ್ಲಿ ದುಡ್ದೆ. ನಾನು ಸ್ವಲ್ಪ ದುಡ್ಡು ಹಾಕಿದೆ. ನಾನು ಯಾರು ದುಡಿಯೋಣ, ದುಡ್ದು ಅವ್ರಿಗೆ ದುಡಿಯೋದು. ಬ್ಯಾಗ ಕೊಟ್ಟ ಮೇಲೆ ನಾನು ತಗೊಂಡಿಲ್ಲ, ಒಳಗಡೆ ಹೊಡೈತೀನ ಏನಿಲ್ಲ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತಲೇ ಆಸೆ. ಅರ್ಥ ಆಯ್ತಾ? ಈಗ ನನ್ನ ಮಗಳು ಕೊಟ್ಟಿದ್ದೀನಿ, ನನ್ನ ಮಗನ ಒಂದೇ ಮಾತು ಹೇಳ್ತೀನಿ, ನೋಡಪ್ಪ ನಿನಗೆ ಯಾವ ಅಧಿಕಾರ ಇಲ್ಲ, ನಿಮ್ಮ ಅಕ್ಕನಿಗೆ ಏನು ಕೊಡಬೇಕು ಅಂತ ನಿನಗೇನು ಇದಿಲ್ಲ, ನೀನು ಅಲ್ಲಿ ಇಂಟರ್ಫಿಯರ್ ಆಗಬಾರ್ದು. ನಾನು ಕೊಡೋದು ಕೊಟ್ಬಿಟ್ಟಿದ್ದೀನಿ ಅವ್ಳಿಗೆ. ನಿನ್ನ ಸಮಸ್ಯೆಗಳು ಬರೋಲ್ಲ, ಅವಳದಾಯಿತು, ನಿಂದು ನೀನಾಯಿತು. ನಾನಿರುವಾಗಲೇ ನೀವಿಬ್ಬರು ಸಂತೋಷವಾಗಿದ್ದರೆ ನನಗೆ ಅದೇ ಅಷ್ಟೇ ಖುಷಿ. ನಮ್ಮ ಅಪ್ಪ ಆಸ್ತಿ ಮಾಡಿ ಕವನೆ ನೀನು ನನಗೆ ಕೊಡೋ, ನಾನು ನಿನಗೆ ಕೊಡಬೇಕು ನಮ್ಮ ಅಪ್ಪ ಆಸ್ತಿ ಅಂತ ಅವನಂದು. ಇವರೆಲ್ಲ ಏನಾಗುತ್ತೆ ಸಮಾಜದಲ್ಲಿ,
ಈ ಥರ ಬಿರುಕುಗಳು ಬಂದು ಸಂಸಾರನೇ ಹಾಳಾಗೋಗ್ತಾ ಇದೆ. ಕೋರ್ಟ್ ಮುಂದೆ ಕ್ಯೂ ನಿಂತವ್ರಲ್ಲ. ಇದಕ್ಕೆ ಕಾರಣ ಎತ್ತ ತಾಯಿ ತಂದೆಯವರು ಮಾಡ್ತಾರೋ ತಪ್ಪು. ಇದು ನನ್ನ ಭಾವನೆಯಲ್ಲಿ. ಎಲ್ಲರನ್ನೂ ಇವತ್ತು ಸಮಾಜದಲ್ಲಿ ನೋಡಿ, ಸಮಾಜದಲ್ಲಿ ಏನಿದೆಯೋ ಕಾನೂನು ಏನಿದೆಯೋ ಸಮಾಂತರ ಮಾಡಿ ನೀವಿರ ಬಗ್ಗೆ ತೊಳ್ಕೊಂಡು ಅವ್ರಿಗೆ ಬುದ್ಧಿ ಮಾತು ಹೇಳಿ ನೀವೆಲ್ಲ ಚೆನ್ನಾಗಿರಪ್ಪ ಅಂತೇಳಿ ಹೇಳ್ಕೊಟ್ಟು ಹೋಗಿ. ಇವತ್ತೆಲ್ಲ ಯಾಕೆ ನಾವು ಸಿಂಗಲ್ ಫ್ಯಾಮಿಲಿ ಆಗಿ ಅಲ್ಲ ಅವ್ರ ಮಕ್ಕ ನೋಡಿದ್ವಿ ಇವ್ರಿಗಾಗಲ್ಲ, ಇವ್ರ ಮಕ್ಕ ಆಗ ಅವ್ರಾಗಲ್ಲ. ಯಾಕೆ? ಆಸ್ತಿಯಿಂದ ರೀ ಅರ್ಧ ಮುಕ್ಕಾಲು ಭಾಗ ಅದೇ ಆಗೋಗಿರೋದು ಪ್ರಾಬ್ಲಮ್ಮು. ಇದನ್ನು ತಡೆಗಟ್ಟೋ ಕೆಲಸ ಯಾರ ಹತ್ರ ಇದೆ? ಕೋರ್ಟ್ ಕಚೇರಿಗೆಲ್ಲ ಎತ್ತ ತಾಯಿ ತಂದೆ ಹತ್ರ ಇದೆ ರೀ. ಕೋರ್ಟ್ ಕಚೇರಿಯವ್ರು ಕಳಿಸೋರೆ ತಾಯಿ ತಂದೆದಿರು. ಮಗನಿಗೊಂಥರ ಕೊಡೋದು, ಮಗಳಿಗೊಂಥರ ಕೊಡೋದು, ಇವ್ರನ್ನೇ ಒಂಥರ ನೋಡೋದು, ಅವ್ರನ್ನೇ ಒಂಥರ ನೋಡೋದು. ನಾವು ಸಮಾಜಕ್ಕೆ ಬಂದಿದ್ದೀವಿ. ಸಮಾಜದಲ್ಲಿ ಏನು ಕಾನೂನುಗಳಿದೆಯೋ ಕಟ್ಲೆ ಇದೆಯೋ ಅದನ್ನು ಪರಿಪಾಲಿಸಿದ್ರೆ ನಿಮ್ಮ ಜೀವನದಲ್ಲಿ ನೀವು ನೆಮ್ಮದಿ ಪಡಿತೀರಾ. ಇನ್ನೊಬ್ಬರು ತೊಂದರೆ ಮಾಡೋಕೆ ಹೋಗ್ತಾ ಇರೋರು ತಾಯಿ ತಂದಿದ್ದೀರಿ. ನಾನು ಮೊದಲನೇ ತಪ್ಪು ಹೇಳೋದು ಅವ್ರಿಗೇನೆ. ಯಾರೇನೇ ತರಲಿ ಫಸ್ಟಿಗೆ ಬೈಯೋದೇ ತಾಯಿ ತಂದೆಗೆ. ನೀವು ಸರಿ ಹೋಗ್ರೆ ಫಸ್ಟು, ನೀವು ಕುಣಿಸ್ಕೊಂಡು ಬುದ್ಧಿ ಹೇಳಿ. ಯಾಕೆ ಅವ್ರಿಗೆ ಉದ್ಕಿದಾಡೋದು ನೋಡೋಣ. ಮಗನ ಕೊಡ್ಬೇಕು ಕೊಡಿ, ಮಗಳಿಗೆ ಕೊಡ್ಬೇಕು ಕೊಡಿ, ಹೆಂಡ್ತಿ ಕೊಡ್ಬೇಕು ಕೊಡಿ, ಸೊಸೆ ಈಗ ನಮ್ಮ ಸೊಸೆ ಏನಂದ್ಲು, ನಮ್ಮ ಮಾವ ಒಂದಿನ ಕರೆದಿಲ್ಲ ಅವಳು, ನನ್ನ ಅಪ್ಪ ಅಂತಲೇ ಕರೆಯೋದು. ಯಾವ ಸೊಸೆ ಅಂತ ಹತ್ತಿರೋ ಅವ್ಳ ಮಗಳೇ ಕಣ್ರಿ. ಅವ್ರ ಮನೆ ಬಿಟ್ಟು ಬಂದ ತಕ್ಷಣ ನಮ್ಮ ಮನೆ ಮಗಳೇ ಅವಳು. ಅವ್ರನ್ನ ನೆಟ್ಟಿಗೆ ನೋಡ್ಕೊಳ್ಳಿ. ನಮ್ಮ ಮಗಳು ಕಳಿಸಿದ್ವ, ನಮ್ಮ ಮಗಳು ಕಳಿಸ್ತೀನಿ ಅಂತ ಯಾಕೆ ಮಾಡ್ತೀರಿ? ನಮ್ಮ ಮಗಳು ಇಲ್ಲೇ ಅವಳೆ ಅಂತಲೇ ಯೋಚನೆ ಮಾಡಿ. ಅಯ್ಯೋ ನಮ್ಮ ಮಗಳು ಕೊಟ್ಬಿಟ್ವಿ, ಅವಳಿಗೆ ಹಾಕಿದ್ದು ಅಂದರೆ ಅವಳು ಎತ್ತಿರೋ ಮಗಳೇ, ಕೊನೆವರೆಗೂ ಮಗಳೇ ಅವಳು. ಆ ಹಕ್ಕನ್ನು ಯಾರು ಕಸ್ಕೊಳಕ್ಕಾಗಲ್ಲ. ಇವೆಲ್ಲ ಸತ್ಯ ತಾನೇ. ಕಣ್ಣೆದ್ರಿಗಿದ್ರೂ ಮಾಡಲ್ಲ ಈ ಕೆಲಸನ. ಎಷ್ಟೋ ಜನ ಕಣ್ಣೆದ್ರಿಗೂ ಮಾಡಲ್ಲ. ಯಾಕೆ ಕೊಡಬೇಕು? ಆಮೇಲೆ ಕುಸ್ತಿಗೆ ಬಿಟ್ಬಿಡೋದು, ಇವ್ರು ಕೊಟ್ಟಕ್ಕೆ ಅಂದ್ಬಿಡೋದು. ಆಮೇಲೆ ಅವ್ರು ಕುಸ್ತಿ ಆಡ್ಕೊಂಡು ಇವರು ನೆಮ್ಮದಿಯಿಂದ ಅವರು ನೆಮ್ಮದಿ ಇಲ್ಲ, ಇಬ್ಬರು ಕಚ್ಚಾಡ್ಕೊಂಡು ಅವರು ವರ್ಷ ಕುಂಕುಮ ಬರೋಂಗಿಲ್ಲ, ಇವರು ಹೋಗಂಗಿಲ್ಲ, ಹಬ್ಬ ಇಲ್ಲ, ಹರಿದಿನ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರಲ್ಲ, ಮಕ್ಳಿಗೆ ಆಸ್ತಿ ಕೊಟ್ಟರೆ ಹಾಳಾಗೋಗ್ಬಿಡ್ತಾರೆ, ಮಕ್ಳಿಗೆ ಆಸ್ತಿ ಮಾಡಬಾರ್ದು ಅಂತೆಲ್ಲ ಕತೆ ಹೇಳ್ತಾರೆ. ಯಾಕೆ? ನಾನು ಹೇಳ್ದಲ್ಲ, ಅವ್ರು ಕರೆಕ್ಟಾಗಿ ಮದುವೆ ಮಾಡಿ ಹೆಂಡತಿ ಮಕ್ಳಿಗೆ ತಗಲಾಕ್ಬಿಡಿ, ಅವನೆಲ್ಲೋಯ್ತ ನೋಡೋಣ. ಅರ್ಥ ಆಯ್ತಾ? ಬರೀ ಆಸ್ತಿ ಮಾಡ್ಕೊಂಡು ಅಪ್ಪನೇ ಮಾಡಿಕೊಂಡು ಕೂತಿದ್ರೆ ತಾನು ಮದುವೆ ಮಾಡ್ದಲ್ಲ, 35 ವರ್ಷ ಮದುವೆ ಮಾಡ್ದಲ್ಲ, ಅವನೆಲ್ಲಿರ್ತಾನೆ ಮನೇಲಿ? ಕ್ಲಬ್ ಬಾರ ಎಲ್ಲ ಹುಡ್ಕೊಂಡು. ಮನುಷ್ಯನ ನೆಮ್ಮದಿ ಬೇಕ್ರಿ. ಮನುಷ್ಯನಿಗೆ ನೆಮ್ಮದಿ ಎಲ್ಲಿ ಕೊಡುತ್ತೆ? ಮನೆ ಮಾತ್ರ ಕೊಡೋಕ್ಕೆ ಸಾಧ್ಯ, ಹೆಂಡತಿ ಮಕ್ಕಳು ಮಾತ್ರ ಕೊಡೋಕ್ಕೆ ಸಾಧ್ಯ. ₹1,00,00,000 ಬಾಸಿಗೆ ಕಾಡು ಮನೆಗಳಿದ್ರು ನಿದ್ದೆ ಬರಲ್ಲಪ್ಪ. ಹೆಂಡ್ತಿ ಮಕ್ಕಳು ತಂದು ಒಂದು ಸಂಸಾರ ಅಂತ ಇದ್ದಾಗಲೇ ಅವನಿಗೆ ಪರಿಪೂರ್ಣವಾಗಿ ಮನಸ್ಸಿಗೆ ನಿದ್ದೆ ಬರೋದು. ಅವ್ನು ಬಡವಾಗಿರಲಿ, ಗಂಜಿ ಕುಡಿಲ್ರಿ, ಸಾಹುಕಾರನಾಗಿರ್ಬೇಕು ಅಂತ ಏನಿಲ್ಲ. ಮಾನವನ ಸೃಷ್ಟಿ ಅದು. ನೀವು ಯಾವ ಟೈಮಿಗೆ ಗೌರ್ಮೆಂಟ್ ರೆಕಗ್ನೈಸ್ ಮಾಡಿದ್ಯೋ ಆ ಟೈಮಿಗೆ ಮದುವೆ ಮಾಡಿ, ಅವ್ರು ಓದಲಿ ಮಾಡಲಿ ಮತ್ತೊಂದು ಮಾಡಲಿ ಏನೋ ಮಾಡಲಿ, ಅವ್ರು ಬೆನ್ನೆಲುಬಾಗಿ ನೀವು ನಿಂತೀರಿ. ನೀವು ಹೇಳ್ಕೊಡಿ ಮಕ್ಕಳಿಗೆ, ನೋಡಪ್ಪ ನಾವು ಇಷ್ಟೆಲ್ಲ ಹೆಸರು ಮಾಡಿದ್ದೀವಿ, ನೀವು ಸಮಾಜಕ್ಕೆ ಏನು ಕೆಟ್ಟ ಹೆಸರು ತರಬಾರ್ದು ಅಂತ. ಮಕ್ಕಳು ನೋಡಿದ್ರೆ ವಿಲ್ ಅಂತಾರೆ ನೋಡ್ತಾರೆ. ಮಗ ಬಂದ ತಕ್ಷಣ, ಅಪ್ಪ ಬಂದ ತಕ್ಷಣ ಮಗ ಹೋಗಿ ರೂಮಲ್ಲಿ ಹೋಗ್ಸ್ಕೋಬೇಕು. ಯಾಕೆ? ಅವನ್ನ ಫ್ರೆಂಡ್ಲಿ ಥರ ಮಾಡಿರಿ. ಅವ್ನ ಸಮಾಜದಲ್ಲಿ ಅವ್ನಿಗೊಂದು ಗೊತ್ತಿರ್ತದೆ. ಆವಾಗ ನಿಮ್ಮ ಆಸ್ತಿನೂ ಕೆಡಲ್ಲ, ನೀವು ಸೊನ್ನೆಗಿದ್ರೂ ಏನೂ ಆಗಲ್ಲ, ತೊಂದರೆ. ನೀವು ಫಸ್ಟು ತಾಯಿ ತಂದೆ ಒಳ್ಳೆ ಬುದ್ಧಿ ಕಲ್ತ್ಬಿಡ್ರಪ್ಪ, ನಾನು ಹೇಳೋದಷ್ಟೇ. ಮಕ್ಕಳಿಗಿಂತನೂ ತಾಯಿ ತಂದೆ ಒಳ್ಳೆ ಬುದ್ಧಿ ಕಲೀರಿ. ಅವ್ರ ಮುಂದೆ ಕುಡಿಬೇಡಿ, ಇದು ಮಾಡಬೇಡಿ. ಸಿಗರೇಟ್ ನೀವು ಮಗನ ಹತ್ರ ಸಿಗರೇಟ್ ಸೇದಿದ್ರೆ ಅವನೇಂತಾನೆ, ಅವನು ಹೋಗಿ ಸಿಗರೇಟ್ ತೊಗೊತಿದ್ದೆ. ನಮ್ಮ ಅಪ್ಪ ಮಾಡ್ತಾನೆ, ನಾನು ಯಾಕೆ ಮಾಡಬಾರ್ದು ಅಂತಾನೆ. ನಾವೊಂದು ಪಾನ್ ಪರಕ್ಕಾಗಲ್ಲ, ಬೀಡಿ ಆಗಲ್ಲ, ಸಿಗರೇಟ್ ಸೇದಲ್ಲ, ಏನು ಮಾಡಲ್ಲ ನಾನು. ನಾವೆಲ್ಲ ಜೀವನ ಮಾಡಿಲ್ವಾ? 18 ಅವರ್ ಕೆಲಸ ಮಾಡಿದ್ರೆ ಕುಡಿದೆ ಮನೆ ಕೊಡೋಕ್ಕಾಗುತ್ತಾ ಇರ್ತದೆ. 18 ಅವರ್ ಕೆಲಸ ಮಾಡಿ ನೀವು ತಿಪ್ಪೆಯಲ್ಲಿ ಬಂದು ಮನೆ ಕೊತ್ತೀರಿ. ನೀವು 18 ಅವರ್ ಕೆಲಸ ಮಾಡಿ ಸರ್, ತಿಪ್ಪೆಯಲ್ಲಿ ಜಾಗ ಸಿಕ್ಕರು ಮನೆಗೆ ಬಿಡ್ತೀರಿ. ಅಲ್ಲಿ ಆರಾಮಾಗಿ ಡ್ರಿಂಕ್ಸ್ ಮಾಡಿ ಮನ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತೀರಿ? ನಾನು ತುಂಬ ಜನ ಕೇಳಿದ್ದೀನಿ, ಅಯ್ಯೋ ಕೆಲಸ ಮಾಡ್ರೆ ನಮ್ಮ ಕೈಲಿ ಇರೋಕ್ಕೆ ಆಗಲ್ಲ. ನೀವು ಕಲ್ತೀರಿ ಹ್ಯಾಬಿಟ್ ಅಂತದು ಅಷ್ಟೇ, ಇನ್ನೇನು ಅಲ್ಲ. ರೂಢಿ ಮಾಡ್ಕೊಂಡಿದ್ದೀರ ಅಷ್ಟೇ. ಅದನ್ನು ಬಳುವಳಿಯಾಗಿ ನಿಮ್ಮ ಮಕ್ಳಿಗೆ ಕೊಡಬೇಡಿ. ಮಕ್ಕಳು ಕದ್ದು ಮುಚ್ಚಿ ಮಾಡ್ತಾರೆ ಅಂತಾರಲ್ಲ, ತಾಯಿ ತಂದೆ ಕದ್ದು ಮುಚ್ಚಿ ಮಾಡಬೇಕು. ಯಾವ್ದಾರ ಕೆಟ್ಟ ಚಟ ಇದ್ದರೆ ಮಕ್ಕಳು ಕದ್ದು ಮುಚ್ಚಿ ಮಾಡ್ತಾರೆ ಕಣಯ್ಯ ಅಂತ ತಾಯಿ ತಂದೆ ಹೇಳ್ಕೊತಾರಲ್ಲ, ತಾಯಿ ತಂದೆ ಕದ್ದು ಮುಚ್ಚಿ ಮಾಡಬೇಕು ಮಕ್ಕಳ ಮುಂದೆ. ಅದು ನಿಮ್ಮ ಲೈಫ್ ಸ್ಟೈಲು. ನಮ್ಮ ಮಕ್ಕಳು ನೋಡ್ಬಿಟ್ಟಾರೇನೋ, ಅವ್ರು ಮಾಡಿಬಿಟ್ಟಾರೇನೋ, ಕಲ್ತ್ಬಿಟ್ಟಾರೇನೋ, ಆ ಭಾವನೆ ನಿಮಗಿರ್ಬೇಕೇ ವಿನ ನೀವು ಎಲ್ಲನೂ ಮಾಡಿಬಿಟ್ಟು ಪಾಚ್ಕೊಂಬಂದು ಹಾಸ್ಕಲ್ಲಿ ಪಾಚ್ಕೊಂಡ್ರೆ ಅವ್ರಿಗೆ ಎಲ್ಲರೂ ನೆಮ್ಮದಿ ಸಿಗುತ್ತೆ. ಇದು ಮಕ್ಕಳ ಸಮಾಜ. ಮಕ್ಳಿಗೆ ನಾವು ಬುದ್ಧಿ ಕಲಿಸೋರು ನಾವು ನೆಟ್ಟಿಗಿರಬೇಕು. ನಿಮ್ಮದೇನೋ ಚಟುವಟಿಕೆ ಇದ್ದರೆ ಕದ್ದು ಮುಚ್ಚಿ ಮಾಡಿ, ಸೈಲೆಂಟಾಗಿ ಸಮಾಜಕ್ಕೆ ಕಾಣ್ಕೊಡ್ದು. ನಿಮ್ಮ ಮಕ್ಳಿಗೆ ಫಸ್ಟ್ ಆಫ್ ಮಕ್ಳಿಗೆ ಕಾಣಬೇಡ್ದು. ಆವಾಗ ಏನಾಗುತ್ತೆ, ಸಮಾಜದಲ್ಲಿ ನಾವು ನಮ್ಮ ಅಪ್ಪನ ಥರ ಇರಬೇಕು, ನಮ್ಮ ಅಪ್ಪನ ಹೆಸರು ಹಾಳು ಮಾಡಬಾರ್ದು ನಮ್ಮ ಭಾವನೆ ಮಕ್ಕಳಿಗಿರುತ್ತೆ.
ಈಗ ನೋಡಿ ಕೆಲವರು ಯುವಕರು ಯೂತ್ಸು ತುಂಬ ಓದಿರ್ತಾರೆ, ಏನೇನೋ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಎಲ್ಲ ಓದ್ಕೊಂಬಂತಾರೆ, ಅದು ಏನೇನೋ ವ್ಯವಹಾರಗಳು ಕೈ ಇಡ್ತಾರೆ. ಸೋತೆ ಅಂತ ಅಂದ್ಬಿಟ್ಟು ಆತ್ಮಹತ್ಯೆಗಳು ಮಾಡ್ಕೊಳ್ಳೋದು, ಸೋತೆ ಅಂದ್ಬಿಟ್ಟು ಬೇರೆ ಬೇರೆ ದಾರಿ ಹಿಡಿದ್ಬಿಡೋದು, ಫ್ರಸ್ಟ್ರೇಟ್ ಆಗ್ಬಿಡೋದು ಮಾಡ್ತಾರಲ್ಲ, ಏನು ಹೇಳ್ತೀರಿ ಅವ್ರಿಗೆ? ಏನು ಮಾಡಬೇಕು? ನೀವು ನನ್ನ ಸ್ಟೋರಿ ಇಲ್ಲಿವರೆಗೆ ಕೇಳಿದ್ರಿ. ನಾನು ಎಷ್ಟು ಬಿಸ್ನೆಸ್ಸಲ್ಲಿ ಸೋತಿದ್ದೀನಿ, ಆತ್ಮಹತ್ಯೆ ಮಾಡ್ಕೊಂಡ? ನಾನು ಹೇಳ್ದಲ್ಲ, ನೀವು ಎಷ್ಟು ಬಿಸ್ನೆಸ್ ಮಾಡ್ತೀವಿ ಸೋಲ್ತಿರೋ ಅದು ಮೆಟ್ಟಿಲ ದಾರಿ, ನಿಮ್ಮ ಏಳಿಗೆಗೆ ಮೆಟ್ಲು. ಸೋತೀವಿ ಅಂತ ಎಲ್ಲಿ ಸೋತಿರೋ ಅಲ್ಲೇ ಹುಡುಕ್ರಿ. ಒಂದು ಉಂಗುರ ಎಲ್ಲ ಬಾವಿಲಿ ಬೀಳ್ಸ್ಬಿಡ್ತೀರಪ್ಪ, ಎಲ್ಲ ಬೇರೆ ಕಡೆ ಎದ್ದಿದ್ದದು, ಅಲ್ಲೇ ಇದೆ. ಅದು ಬದಿ ಒಳಗಿರ್ಬೋದು, ಇನ್ನು ಆಳ್ಕೊಂಡೋಗಿರ್ಬೋದು, ಎಲ್ಲ ಹೊಂಟೋಗಿರ್ಬೋದು. ನೀವು ಅಲ್ಲಿ ಬಿಟ್ಟು ಎಲ್ಲೂ ಹೋಗಿಲ್ಲ. ಅದು ಬಿಸ್ನೆಸ್ ಅನ್ನೋದು ಹಾಗೇನೆ. ನೀವು ಬಿಸ್ನೆಸ್ಸಲ್ಲೇ ಕಳ್ಕೊಂಡಿದ್ದೀರಿ. ಅಲ್ಲೇ ಹುಡುಕಿ, ಅಲ್ಲೇ ಹುಡುಕಿ, ಅಲ್ಲೇ ಹುಡುಕಿ, ಸಿಗ್ಬಿಡುತ್ತೆ ನಿಮ್ಗೊಂದಿನ. ಕಳೆದೋಗಿರೋದು ನಿಮ್ಮ ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ನಿಮಗೆ ಏನು ತೊಂದರೆ? ಜೀವನದ ಏನು ಸಾಧನಾಗಾಯಿತು? ನಮಗೇನು ತೊಂದರೆ? ನಾವೆಲ್ಲ ಇಷ್ಟು ಸಾಧನೆ ಮಾಡಿದ್ದೀವಿ. ನಮಗೆ ಬಂದಿರೋಷ್ಟು ತೊಂದರೆ, ಕಷ್ಟ ಸುಖಗಳು ನೀವು ಬಂದುಬಿಟ್ರೆ ಹಗ್ಗ ತೊಗೊಂಡು ನೆಣಕಬೇಕು. ಅದನ್ನು ಬಿಡಿ. ನೀವು ಯಾರು ಸೋತಿರ್ತೀರೋ, ಎಲ್ಲಿ ಸೋತಿದ್ದೀರೋ ಅಲ್ಲಿ ಹುಡುಕಿ, ಇನ್ನೊಂದು ಬಿಸ್ನೆಸ್ಸಲ್ಲಿ ಹುಡುಕಿ. ಸೋತಿದ್ರೆ ಸೋತದ್ದೇನು ಅವಮಾನ ಅಲ್ಲ ಸ್ವಾಮಿ. ಅಶೋಕ ಚಕ್ರವರ್ತಿ ಎಲ್ಲ ಕಡೆ ಗೆದ್ದು ಬಂದ್ಬಿಟ್ನಾ? ಒಂದು ಕಡೆ ಸೋಲಿದ್ದೇ ಇರ್ತದೆ. ಯಾವ ರಾಜರು ಕೇಳಿ, ಯಾವ ದೇಶದವ್ರು ಕೇಳಿ, ಸೋಲಲ್ಲ. ಸೋಲು ಮೆಟ್ಟಿಲಿಗೆ ದಾರಿ. ನೀವು ಮುಂದೆ ಇನ್ನೇನೋ ಕಟ್ಕೊಳ್ಳೋಕ್ಕೆ ದಾರಿ. ಅದನ್ನು ಕಲ್ತ್ಕೋಬೇಕು, ಅದನ್ನು ರೂಢಿ ಮಾಡ್ಕೋಬೇಕು. ಸೋತು ಒಂದು ಅರ್ಧ ಗಂಟೆ ಎಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಮ ತಲೆ ಒಳಗೆ ನೀವು ಗಿರ್ಗಿಟ್ಲೆ ಹೊಡೆಸಿ ನೀವು ಸೋಲು ಹುಡುಕ್ತೀರಾ. ಕೊನೆಗೆ ಏನೋ ನಾನೇ ಸೋಲು ಯಾರಿಂದ ಆಗಿರೋದು? ನಮ್ಮಿಂದಲೇ ಆಗಿರುತ್ತೆ. ನಮ್ಮಿಂದನೇ ಆಗಿರೋದು. ಗೆಲುವು ಯಾರಿಂದ ಆಯ್ತದೆ? ನನ್ನಿಂದನೇ ಆಯ್ತದೆ. ಎರಡನ್ನೂ ನಿಮ್ಮಂದೇ ಆಗಿರುವಾಗ ನೀವು ಎರಡನ್ನೂ ಸರಿಸಮವಾಗಿ ನೋಡಬೇಕು. ಸೋಲು ಗೆಲುವನ್ನು ಸರಿಸಮವಾಗಿ ನೋಡಬೇಕು. ಯಾರೋ ಒಬ್ಬರು ನಮ್ಮ ಶತ್ರು, ಅವನೇ ಒಂದು ತೊಂದರೆ ಮಾಡಿಬಿಟ್ಟ, ಇದು ಮಾಡಿಬಿಟ್ಟ ಅಂಥೇಳಿ ಅವನ್ನೇನು ದೂಷಣೆ ಮಾಡಿಬಿಡಿ. ಅವ್ನ ಪಾಡು ಸುಮ್ಮನೆ ಪಕ್ಕದಲ್ಲೇ ಇಟ್ಕೊಂಡಿರಿ. ಅವನೇ ಪರಿವರ್ತನೆ ಆಯ್ತಾನೆ. ಅವ್ನು ನಿಮಗೆ ಒಂದಿನ ಥ್ಯಾಂಕ್ಸ್ ಹೇಳ್ತಾನೆ. ನನ್ನ ಉದ್ದಿಮೆನಲ್ಲಿ ನನಗೆ ತೊಂದರೆ ಕೊಟ್ಟಿರೋರು, ನನ್ನ ಜೊತೆಯಲ್ಲಿರೋರು, ನನ್ನ ಮಾಧ್ಯಮದಲ್ಲಿರೋರೇ ಮಾಡವ್ರೆ, ನನ್ನ ಶಿಷ್ಯನೇ ಮಾಡವ್ರೆ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂತಾರಲ್ಲ. ಬೇಕಾದಷ್ಟು ಅವರೇ ಕರೆಕ್ಟ್ ಕಮೆಂಟ್ ಹಾಕ್ತಾರೆ. ಈ ವೈನ್ ಹತ್ರ ಹೋದೆ ಹಂಗಾಗ್ಬಿಟ್ಟೆ ಅವರೇ. ನಾನು ಹೇಳ್ತೀನಿ, ನೀವು ಇಷ್ಟೆಲ್ಲ ನೆಗೆಟಿವ್ ಆಗ್ತಿರಲ್ಲ. ನಾನೀಗ 250-60 ಜನ ಹೋಟ್ಲ್ ಮಾಡವ್ರೆ, 60-70 ಜನ ಸೂಪರ್ ಸ್ಟಾರ್ ಅವರೇ. ಬನ್ನಿ, ನಾನು ಕರ್ಕೊಂಡೋಗಿ ತೋರಿಸ್ತೀನಿ. ಅವ್ರು ಹೆಂಗಿದ್ರು. ನೀನು ಯಾಕೆ ಸೋತಿದ್ಯಾ? ನಿನ್ನ ಇದ್ರಲ್ಲಿ ಸೋತಿದ್ಯಾ ನೀನು. ಎಲ್ಲ ಒಂದೇ. ನಾನು ಎಲ್ಲರಿಗೂ ಒಂದೇ ಸರಿ ಸಮ ನೋಡ್ತೀನಿ ನಾನು. ಇವಾಗ 13ನೇ ತಾರೀಕು ಅಲ್ಲಿ ಒಂದಕ್ಕೊಂದು ಫ್ರೀ ಇದೆ. ಭಾನುವಾರ ಕಲಾಮಾಧ್ಯಮ ಯಾರು ನೋಡ್ತಾ ಇದ್ದೀರಿ, ನಮ್ಗೆ ಕನಕಪುರದಲ್ಲಿ ಹೋಗಿ ರವಿಯವ್ರ ಹತ್ರ ಒಂದೊಂದು ಬೀಳ್ತೀನಿ. ಅವ್ರು ಎಷ್ಟು ಹೆಸರು ಮಾಡಿದ್ದಾರೆ ನಿಮ್ಗೇನು ಗೊತ್ತು, ನಾವೇನು ಹೇಳಬೇಕಾಗಿಲ್ಲ. ಇಡೀ ಕನಕಪುರದಲ್ಲಿ ಅವ್ರದ್ದೇ ಹೆಸರು. ಇಲ್ಲಿಂದ ಹೈದ್ರಾಬಾದಲ್ಲಿ ಒಬ್ಬವನೇ ರಾಹುಲ್ ಬಿರಿಯಾನಿ ಅಂತ 4 ಗಂಟೆಗೆ ಬಿರಿಯಾನಿ ಮಾಡ್ತಾನೆ, 10 ಗಂಟೆಗೆ ಕ್ಲೋಸ್. ಬೆಳಗ್ಗೆ 150 kg ಮಟನ್ ಬಿರಿಯಾನಿ ಹೋಗುತ್ತೆ, 105 kg ಕಬಾಬ್ ಹೋಗುತ್ತೆ. ನಮ್ಮ ಶಿಷ್ಯ ಅವನು. ನೀವು 4 AM ಬಿರಿಯಾನಿ ರಾಹುಲ್ ಅಂತ ಹೊಡೀರಿ ಯೂಟ್ಯೂಬಲ್ಲಿ, ವಿಡಿಯೋಗಳು ಕಿತ್ಕೊಂಬರ್ತವೆ. ಅಲ್ಲ ಅವ್ರು ಬಿಸ್ನೆಸ್ ಮಾಡ್ತಾರ ಥರ. ಹಾಗೆ ಪ್ರತಿಯೊಬ್ಬರು ನಾವು ಗುರು ಕಲಿಸ್ಕೊಡೋದು ಮುಖ್ಯ ಅಲ್ಲ ರೀ. ನಾನು ಗುರುವಾಗಿದ್ದೀನಿ. ಒಬ್ಬರು ಹಿಂಗೆ ಚರ್ಚೆಗೆ ಕೇಳಿದ್ರಂತೆ, ಗುರು ಸ್ಕೂಲು ಇದ್ರು, 10 ಜನ ಪಾಠ ಹೇಳಿದ್ರು ಎಲ್ಲರೂ. ಒಬ್ಬ ತುಂಬ ಅತ್ಯುತ್ತಮ ಜನಕ್ಕೆ ಹೋಗಿದ್ದ. ಅವನು ಗುರುಗಳನ್ನ ಸನ್ಮಾನ ಮಾಡಿ ಕರೆದ್ರು. ಗುರುಗಳು ಮಾತಾಡ್ತಾನೆ ಇದ್ದರು. ಅದ್ರೊಬ್ಬ ಕಳ್ಳನೂ ಇದ್ದ, ಅವ್ರಿಗೆ ಇವರೇ ಪಾಠ ಮಾಡಿರೋದು. ಒಬ್ಬ ಸುಳ್ಳೇಳನಿದ್ದ, ಅವ್ರಿಗೆ ಇವರೇ ಪಾಠ ಮಾಡಿರೋರು. ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಆಮೇಲೆ ಗುರುಗಳು ಮಾತಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ನೋಡಪ್ಪ, ಅವನಿಗೂ ನಾನೇ ಪಾಠ ಮಾಡಿರೋದು, ಕಳ್ಳನೂ ನಾನೇ ಪಾಠ ಮಾಡಿರೋದು, ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ, ನಿನಗೂ ನಾನೇ ಪಾಠ ಮಾಡಿರೋದು. ನಾನು ಪಾಠ ಮಾಡಿರೋದು ಮುಖ್ಯ ಅಲ್ಲ, ನೀವು ಜೀವನದಲ್ಲಿ ನಾನು ಪಾಠ ಹೇಳ್ಕೊಟ್ಟಿರೋದನ್ನು ಅಳವಡಿಸ್ಕೊಂಡಿದ್ದೀರಲ್ಲ, ಅದು ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದ್ರಂತೆ. ಗುರುಗೆ ಮೀರಿಸದೆ ಸುಶಿಯ ಇವನು. ಗುರುನ ತೆಪ್ಪ ಹೇಳಿ ನೀನು ಕಳ್ಳ ಆಗಿದ್ಯಾ, ನೀನು ಕಳ್ತನ ಮಾಡೋದು ಹೇಳ್ಕೊಟ್ಟಿದ್ನಾ? ನೀನು ಹೋಗುವ ದಾರಿ ಸರಿ ಇಲ್ಲ. ಗುರುಗಳೆಲ್ಲ ಕರೆಕ್ಟಾಗೇ ಇರ್ತಾರೆ. ಕರೆಕ್ಟ್ ನಾನು ಹೇಳಿದ್ದು. ಶಿಷ್ಯ ಹೆಂಗೆ ಬಳಸ್ಕೊಂಡು ಅನ್ನೋದೇ ರೂಢಿಸ್ಕೊಂಡಿದ್ದೆ ಇಂಪಾರ್ಟೆಂಟ್ ಅಲ್ವರಾ? ಅವ್ನು ಕೆಟ್ಟದಕ್ಕೆ ಬಳಸ್ದೆ, ಅವ್ನು ಒಳ್ಳೇದಕ್ಕೆ ಬಳಸ್ದ. ಅವ್ನು ಒಳ್ಳೇದಕ್ಕೆ ಬಳಸವನೆ, ಕೆಟ್ಟದ್ದು ಬಳಸವನೆ. ಎಷ್ಟೋ ಜನ ಈ ಥರ ನಮ್ಮ GFCನ ಕೆಟ್ಟದ್ದು ಬಳಸವ್ರೆ. ಅವ್ರನ್ನ ನಾವು ಕುತ್ತಿಗೆಡ್ದು ನೂಕಕ್ಕಾಯ್ತದ? ನೀನೇನು ಬೀಜ ಬಿತ್ತಿದೆಯೋ ಅದು ಬೆಳೆ ಬಂದಿದೆ ಅಷ್ಟೇ. ಆ ಫಲ ಉಣ್ತಾ ಇದೆಯಾ? ಫಲ ಉಣ್ತಾ ಇದೆಯಾ? ಭತ್ತ ಬೆಳೆದ್ರೆ ಭತ್ತ ಬರ್ತಿತ್ತು. ಕಾಂಗ್ರೆಸ್ ಬಿಟ್ಟಿದೆಯಾ? ಕಾಂಗ್ರೆಸ್ ಗಿಡ ಪೂರ್ತಿ ಜಮೀನಲ್ಲಿ ಬೆಳ್ಕೊಂಡಿದೆ, ಅದು ಏನಕ್ಕೂ ಉಪಯೋಗ ಆಗಲ್ಲ. ನಿನ್ನ ಹಣೆ ಬರ. ಇಷ್ಟೇ ಜೀವನ. ನಮ್ಮ GFC ಜೀವನ ಇಷ್ಟೇ. ಯಾರೇ ಬರಲಿ ಚೆನ್ನಾಗಿ ಕಲೀರಿ. ನನಗಿಂತನೂ ನಿಮ್ಮ ತಾಳ್ಮೆ ಇದು ಮುಖ್ಯ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.